ಕೇಳಪ್ಪ. ನನ್ನ ನೇತೃತ್ವ ಅಂತಲ್ಲ, ಇವತ್ತು ನಮ್ಮ ಟಿ ವಿಜಯ್ ಅವರು, ಮುನಿತಿಮ್ಮಣ್ಣವರು, ಮತ್ತು ನಮ್ಮ ರಾಜಶೇಖರ್ ಅವರು, ರಮೇಶ್ ಅವರು, ನಮ್ಮ ಕದನಹಳ್ಳಿ ಗ್ರಾಮ ದೇವಸ್ಥಾನಗಳ ಅಧ್ಯಕ್ಷರಂಥ ಶ್ರೀನಿವಾಸ್ ಅವರು, ದಾಸಣ್ಣವರು, ಮತ್ತು ಇನ್ನೂ ಎಲ್ಲ ರಮೇಶ್ ಅಣ್ಣವರು, ಸಾಕಷ್ಟು ಜನ, ನಮ್ಮ ಚಂದ್ರಣ್ಣ, ಸಿದ್ದಣ್ಣ ಅವರು, ಮತ್ತು ನಮ್ಮ ಶ್ರೀನಿವಾಸು, ಜಾನಿ, ಜನಾರ್ದನ್, ಮತ್ತು ಎಲ್ಲ ಮಲ್ಲೇಶು ಎಲ್ಲ ಕದ್ರೇನಹಳ್ಳಿ ಗ್ರಾಮದವರು, ಮತ್ತು ಬೇಂದನವ್ರದವರು, ಕುಮಾರಸ್ವಾಮಿ ಲೇಔಟ್ ಬಡಾವಣೆಯವರು ಎಲ್ಲರೂ ಕೂಡ ಇವತ್ತು BJP ಮತ್ತು JDS ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಮ್ಗೆ ಭಾಳ ಖುಷಿಯಾಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಂದು ಅವ್ರಿಗೆಲ್ಲ ಏನೋ ಶಾಲು ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಇವತ್ತು ಅವ್ರಿಗೆ ನಾವೆಲ್ಲರೂ ಬೆಂಬಲವನ್ನು ಸೂಚಿಸ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಮುಖಂಡರುಗಳೆಲ್ಲ ಕೂಡ ತಿಳಿಸಿದ್ದೇವೆ. ಖಂಡಿತವಾಗ್ಲೂ ಈ ಭಾಗದಲ್ಲಿ 16 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತೇನು ಸೌಮ್ಯ ರೆಡ್ಡಿ ಅವರು ನಮಗೆ ಅಭ್ಯರ್ಥಿ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ, ಅವ್ರಿಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾವು ಒಂದು ಮಾತು ಹೇಳಿದೆ ನಾನು ಆವಾಗಲೇ, ನಾವೆಲ್ಲರೂ ಇವತ್ತು ಕದನಹಳ್ಳಿ ಗ್ರಾಮ ಇರ್ಬೋದು, ನಮ್ಮ ಅಕ್ಕಪಕ್ಕದ ಗ್ರಾಮಗಳಿರ್ಬೋದು, ಎಲ್ಲರೂ ಕೂಡ ನಾವು ಒಂದು ಮನೆಯವ್ರ ಥರ ಇದ್ದೀವಿ, ಒಂದು ಅಣ್ಣ ತಮ್ಮಂದಿರ ಥರ ಇದ್ದೀವಿ ನಾವು ಅಕ್ಕಪಕ್ಕದವ್ರು ನಾವೆಲ್ಲ. ಆ ರೀತಿಯಲ್ಲಿ ಒಟ್ಟಿಗೆ ಸೇರಿಕೊಂಡು ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಈ ಭಾಗದಲ್ಲಿ ಹೆಚ್ಚಿನ ಮತಗಳನ್ನು ನಾವು ಕಾಂಗ್ರೆಸ್ಗೆ ಹಾಕಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಖಂಡಿತವಾಗ್ಲೂ ಆ ಕೆಲಸವನ್ನು ನಾವು ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ JDS BJP ಅಲಯನ್ಸ್ ಆಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಇವತ್ತು ಈ ಕ್ಷೇತ್ರದಲ್ಲಿ JDS BJP ಅಲಯನ್ಸ್ ಆಗಿ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಸರ್, ಏನು ಹೇಳಿ? JDS BJP ಅನ್ನೋದು ನಮ್ಮ 14 ಕ್ಷೇತ್ರದಲ್ಲಿ ಏನೋ JDS ಅನ್ನೋದೇ ಇಲ್ಲ ಬಿಡಿ. ಯಾಕೆಂದ್ರೆ BJPನಲ್ಲಿ ಅಲ್ಪ ಸ್ವಲ್ಪ ಜನ ಇದ್ದಾರೆ. ಈಗ BJPಯಲ್ಲಿ ಇದ್ದವರೇ ಆಲ್ಮೋಸ್ಟ್ ಆಲ್ ನಾವು, ಈಗ ನನ್ನ ಸೇರಿಸಿ ನಾವೆಲ್ಲ ಮಹಾನಗರ ಪಾಲಿಕೆ ಒಂದಷ್ಟು ಜನ ಸೇರಿ ಇವತ್ತು ನಮ್ಮ ಪ್ರಸಾದ್ ಬಾಬು ಅವರು, ನಮ್ಮ ಹೊಸಕೆರಳಿ ನಾರಾಯಣ್ ಅವರು, ಸುರೇಶ್ ಅವರು, ಕಬಡ್ಡಿ ಬಾಬು ಅವ್ರ ಮಗ ಪವನ್ ಅವರು, ಆಮೇಲೆ ನಮ್ಮ ಗೋವಿಂದರಾಜ್ ಅವರು, ನಮ್ಮ ರಾಮು ಅವರು, ಬಾಲು ಅವರು, ವೆಂಕಟೇಶ್ ಮೂರ್ತಿ ಎಲ್ಲ ಸಾಕಷ್ಟು ಜನ ನಾವು BJP ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ. ಸೊ ನಮ್ಮ ಜೊತೆಲಿ ಇವತ್ತು ನಮಗೆ ಬೆಂಬಲವನ್ನು ನಮ್ಮ ವಿಜಯಣ್ಣವರು ಎಲ್ಲ ಮುಖಂಡರು ಕೂಡ ಇವತ್ತು ಬಂದು ಜಾಯ್ನ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಭಾಗದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ. ಖಂಡಿತವಾಗಿ ನಾವು ಕೊಡ್ತೀವಿ, ಲೀಡ್ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮುಖ್ಯ ಕಾರಣ ಏನಂತಂದರೆ, ಇವತ್ತು ನಾವು BJP ತೊರೆಯೋದಕ್ಕೆ ದೇಶದಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸ್ತಾ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಂತ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತಿನ ದಿನ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀವಿ. ನೀವು ಯಾವುದೇ ತಗೊಳ್ಳಿ, ಯಾವುದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾನೇ ಇಲ್ಲ BJPನವರು. ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಯಾವುದೋ ಒಂದು ಪಾಯಿಂಟೇ ಇಲ್ಲ ಮಾತಾಡಲಿಕ್ಕೆ. ಬರೀ ಧರ್ಮ, ದೇವರು ಇದ್ರ ಬಗ್ಗೆನೇ ಮಾತಾಡ್ತಾರೆ ಬಿಟ್ಟರೆ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಒಂದು ಪಾಯಿಂಟೇ ಇಲ್ಲ. ಇವತ್ತು ಎಲೆಕ್ಟ್ರಲ್ ಬಾಂಡ್ಸು ದೇಶದಲ್ಲಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಭ್ರಷ್ಟ ಇದು ಅಂದರೆ ಎಲೆಕ್ಟ್ರಲ್ ಬಾಂಡ್ಸನ್ನು ಅವರು ಲಂಚವನ್ನು ಅಧಿಕೃತವಾಗಿ ಇದು ಲಂಚ ಅಲ್ಲ ಅಂತ ಹೇಳೋ ಒಂದು ಇದಕ್ಕೆ ಬಂದಿದೆ BJPನವರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಂಪಲ್ ತಗೊಳ್ಳಿ ನೀವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸುಪ್ರೀಂ ಕೋರ್ಟು ಡೀಟೇಲ್ಸ್ ಕೇಳ್ತು, ಏನಂತ, ಯಾರ್ಯಾರು ಇದು ಬಾಂಡ್ಸ್ ಕೊಟ್ಟಿದ್ದಾರೆ ಅದರದ್ದು ಡೀಟೇಲ್ ಕೊಡಿ ಅಂತಂದರೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಪ್ರಪಂಚದ ದೊಡ್ಡ ಸಂಸ್ಥೆ 4 ತಿಂಗಳು ಟೈಮ್ ಕೇಳ್ತದೆ. ಇದರಿಂದ ಯಾರಿದ್ದಾರೆ? ಈಗ ನೀವು ಅಕೌಂಟ್ ಓಪನ್ ಮಾಡಿದ್ರೆ 24 ಗಂಟೆಯಲ್ಲಿ ಅವರು ಟ್ಯಾಲಿ ಮಾಡಿ ಅವರು ಅದನ್ನು ನಮಗೆ ತಲುಪಿಸ್ಬೇಕು ಜನಗಳಿಗೆ. ಅಂಥ ಒಂದು ಬ್ಯಾಂಕು ಇವತ್ತು 4 ತಿಂಗಳು ಸುಪ್ರೀಂ ಕೋರ್ಟ್ಗೆ ಟೈಮ್ ಕೇಳ್ತದೆ. ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ಮೇಲೆ ಅರ್ಧಂಬರ್ಧ ಡೀಟೇಲ್ಸನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಾರೆ. ಈ ರೀತಿ ಇರುವಾಗ ನಾವು ನೀವು ಇವತ್ತಿನ ದಿವಸ ನೋಡಿ, ಎಲ್ಲ ಸರ್ಕಾರಿ ಸ್ವಾಮ್ಯದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರ ಕೈವಾಡ. ಯಾರೂ ಈ ದೇಶದಲ್ಲಿ ಯಾರಾದರೂ BJP ಇದ್ರ ಬಗ್ಗೆ ಮಾತಾಡಿದ್ರೆ ಅವರನ್ನು ದೇಶದ್ರೋಹಿ ಅಂತಾರೆ, ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ಸನ್ನ ಜೈಲಿಗೆ ಕಳಿಸಿರೋದು ಇದೇ ಮೊದಲ ಬಾರಿಗೆ ಆಗ್ತಾಯಿದೆ. ಇದೆಲ್ಲನೂ ನೋಡಿ ನಾವು ಬೇಸತ್ತು. ಇದರಲ್ಲಿ
ನಾವು ಒಂದು ಸಿದ್ಧಾಂತಗಳು ನಮಗೇನು ಬೇಕು, ನಮಗೆ ಎಂಪ್ಲಾಯ್ಮೆಂಟ್ ಬೇಕು, ಡೆವಲಪ್ಮೆಂಟ್ ಬೇಕು. ಈ ಎಂಪ್ಲಾಯ್ಮೆಂಟು, ಡೆವಲಪ್ಮೆಂಟು ಮತ್ತು ಇದ್ರ ಸಲುವಾಗಿ ನಾವು ಹೋರಾಡಬೇಕಂತಂದರೆ ಕಾಂಗ್ರೆಸ್ ಸೇರಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಈ ದಿವಸ ನಾವು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿದ್ದೀವಿ. ಬಿಜೆಪಿಯ ಒಂದು ಭದ್ರಕೋಟೆ ಅನ್ನೋ ಒಂದು ಮಾತಿದೆ. ಸೊ ತಾವುಗಳೆಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಯಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಮಾಡ್ಕೊಳ್ತೇನೆ ಅನ್ನೋ ವಿಶ್ವಾಸ ಇದೆ. ಹೌದು, ನೀವು ಹೇಳ್ದಂಗೆ ಇತ್ತು ಇಷ್ಟು ದಿವಸ ಇತ್ತು. ಬಟ್ ಈಗ ನನ್ನ ಒಂದು ವೈಯಕ್ತಿಕವಾಗಿ ಮತ್ತು ನಾನು ನೋಡಿದ ಪ್ರಕಾರ ಕಂಪ್ಲೀಟಾಗಿ ಜನ ಚೇಂಜ್ ಆಗಿದ್ದಾರೆ. ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಬೇಕಂತ ಒಂದು ತೀರ್ಮಾನಕ್ಕೆ ಜನ ಬಂದಿದ್ದಾರೆ. ಇಲ್ಲ, ಇತ್ತು, ಅದು ಒಂದು ಕಾಲದಲ್ಲಿ ಇತ್ತು. ಈಗ ನಮ್ಮ ಎಲ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರಿದ ಮೇಲೆ ಅವರು ಒಂದು ದಕ್ಷ ನಾಯಕತ್ವದಲ್ಲಿ ಇವತ್ತು ಮೊದಲು ಈ ರೀತಿ ಇರಲಿಲ್ಲ. ನಮ್ಮ ಎಲ್ ಶ್ರೀನಿವಾಸ್ ಅವರು ಈ ಕಾಂಗ್ರೆಸ್ ಪಾರ್ಟಿ ಸೇರಿದ ಮೇಲೆ ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಭಾಳ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದನೇ ಇವತ್ತು 80% ಜನ BJP ತೊರೆದು ಕಾಂಗ್ರೆಸ್ ಸೇರಿದ್ದಾರೆ.